ಬಾಬಣ್ಣ ನೀವು ಕನ್ಸ್ ಕಂಡಂಗೆ ನಡೀತು. ಅದನ್ನೇ ಕಮ್ಮಿ ನಾನು ಹೇಳ್ದದು, ನನಗೆ ಕಂಡ ಕನ್ಸು ದಿಟ ಆಯ್ತದ ಅಂತ. ಪುಟ್ಮಲ್ಲಿಯವರೇ ಹೇಗಿದ್ದೀರಾ? ನನ್ನ ವಿಷಯ ಬಿಡಿ, ನೀವ್ ಹೆಂಗಿದ್ದೀರಿ? ನೀವ್ ನಲ್ಲಾಡ್ತಿರೋದು ನೋಡಿದ್ರೆ ಯಾಕೋ ಚೆನ್ನಾಗಿಲ್ಲ ಅನ್ನಿಸ್ತದೆ. ಹೌದು ಪುಟ್ಮಲ್ಲಿಯವರೇ, ನಿನ್ನೆ ನಮ್ಮ ಏರಿಯಾ ಪೋರ್ಕಿಗಳು ಹುಚ್ಚು ನಾಯಿ ಹೊಡೆದಾಗ್ಬಿಟ್ರು. ಎಲ್ಲೆಲ್ಲಿ ನೋವಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ಹೃದಯದ ಮೇಲೆ ಆಗಿರೋ ಗಾಯ ಮಾತ್ರ ತುಂಬಾ ನೋವ್ತಿದೆ. ತೋರಿಸ್ಲಾ? ಬೇಡ ಬೇಡ, ನಿಮ್ಗೆ ಅದೇ ಬೀಳ್ತವೆ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು ಅನ್ನಿ. ನನ್ಗೆ ಹೊಡಿತಾರೆ ಅಂತ ನಿಮ್ಗೆ ಮೊದ್ಲೇ ಗೊತ್ತಿತ್ತಾ? ಅದು ಹೇಗೆ? ಅದು ನಮ್ಮ ಬಾಬಣ್ಣ ಹೇಳಿದ್ರು. ನಮ್ಮ ಬಾಬಣ್ಣಗೆ ಡ್ರಮ್ಮಲ್ಲಿ ಕಾಣಿಸ್ತಂತೆ. ಡ್ರಮ್ಮ? ಪುಟ್ಮಲ್ಲಿಯವರೇ ನನ್ಗೆ ಅರ್ಥ ಆಗ್ತಿಲ್ಲ. ಅದೇ ರಾತ್ರಿ ಹೊತ್ತು ಮಲ್ಕೊಂಡಾಗ ಬೀಳ್ತದಲ್ಲ ಕನ್ಸು. ಪುಟ್ಮಲ್ಲಿಯವರೇ, ಅದು ಡ್ರಮ್ ಅಲ್ಲ, ಡ್ರೀಮು. ಹಿಡಿದ್ರೆ ಜಾಡ. ಅದೇ ಅದ್ರಲ್ಲಿ 4-5 ಜನ ಬಂದು ನಿಮ್ಗೆ ಒಡೆಯೋ ತರ ಬಿತ್ತಂತೆ. ನೋಡಿ ನಿಜನೇ ಆಗ್ಬಿಟ್ಟದೆ. ಪುಟ್ಮಲ್ಲಿಯವರೇ, ಇದೆಲ್ಲ ಹೇಗ್ ಸಾಧ್ಯ? ನನಗೆ ನಂಬೋಕೆ ಆಗ್ತಿಲ್ಲ. ನಮ್ ಬಾಬಣ್ಣ ನಾಣೆಗೂ ದಿಟ, ಅವ್ರು ಹೇಳ್ದಂಗೆ ನಡ್ತದೆ. ಅಷ್ಟೇ ಅಲ್ಲ, ಮಧುರ ಅವರು ನಿಮ್ ಸಾರ್ಟ್ ಹಿಡ್ಕೊಂಡು ಕುಣಿಯೋ ತರ ಕನ್ಸ್ಕೊಂಡಿದ್ರು, ಅದು ದಿಟ ಆಯ್ತಲ್ಲ. ನೀವ್ ಹೇಳ್ತಿರೋದು ನೋಡಿದ್ರೆ ನಿಮ್ ಬಾಬಣ್ಣಂಗೆ ಏನೋ ಆಗಿದೆ ಅನ್ಸುತ್ತೆ. ನನಗೂ ಹಂಗೆ ಅನ್ನಿಸ್ತಾ ಇದೆ, ಅವ್ರಿಗೆ ಏನೋ ಆಗದೆ. ಹಾಗಿದ್ರೆ ಅವ್ರ ಜೊತೆ ಯಾಕಿದ್ದೀರಾ? ಬಿಟ್ಟು ಬಂದ್ಬಿಡಿ, ನಾನಿದ್ದೀನಿ. ಅಂದ್ರೆ ಅವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ, ಏನಾಗಿದೆ ಅಂತ ಚೆಕ್ ಮಾಡ್ಸೋಣ. ನನ್ಗನ್ಸುತ್ತೆ ಇದು ಹುಚ್ಚಿಡಿಯೋದ್ರ ಮೊದಲನೇ ಲಕ್ಷಣ ಅಂತ. ಒಟ್ಟು ಅನ್ನಿ ಹಂಗೇನು ಇಲ್ಲ. ನಮ್ ಬಾಬಣ್ಣಂಗ್ ಬೀಳ್ತಾರ ಕನ್ಸನ್ನ ನನ್ಸಾಗ್ತಾ ಇರೋದ್ ನೋಡಿದ್ರೆ ಅವರು ಅಂತರ್ಯಾಮಿ ಆಯ್ತವ್ರೆ ಅನ್ಸ್ತದೆ. ಅವರು ಅಂತರ್ಯಾಮಿ ಅಲ್ಲ, ಅಂತರ್ ಪಿಶಾಚಿ. ಗೌಡ್ರೆ, ಕಾರ್ ಮೇಲೆ ಕಾಗೆ ಕೂತಿರೋದನ್ನ ನೋಡ್ಕೊಂಡ್ ಬರ್ತಿರೋ ತರ ಬರ್ತಿದ್ದೀರಾ? ಅಯ್ಯೋ, ಕಾಗ ವಿಷಯ ಬುಟಾಕಿ ಮಧುರವ್ರೆ. ಕಾಗ ಕೂತಿದ್ದು ಆಯ್ತು, ಅದು ಕೂತಿದ್ರಿಂದ ಯಾನೇನಾಯ್ತು ಅಂತ ಎಲ್ರಿಗೂ ಗೊತ್ತಾಯ್ತು. ಈಗ ನನಗೆ ವಿಚಿತ್ರವಾದ ಕನ್ಸುಗಳು ಬೀಳ್ತಾವಲ್ಲ, ಅದ್ರ ಬಗ್ಗೆ ಹೇಳಿ. ಮನುಷ್ಯ ಅಂದ್ಮೇಲೆ ಕನ್ಸು ಬೀಳೋದ್ ಸಹಜ. ಇದ್ರಲ್ಲಿ ಯೋಚನೆ ಮಾಡಂತದ್ ಏನಿದೆ? ಕನ್ಸು ಬೀಳೋದು ಓಕೆ ಮಧುರವ್ರೆ, ಆದ್ರೆ ಬಿದ್ದ ಕನ್ಸುಗಳು ದಿಟ ಆಗೋದು ಯಾಕೆ? ಗೌಡ್ರೆ, ಅದೆಲ್ಲ ಜಸ್ಟ್ ಕೋಇನ್ಸಿಡೆನ್ಸ್ ಇರುತ್ತೆ. ಬೀಳೋ ಕನ್ಸೆಲ್ಲ ನನ್ಸಾಗೋ ಹಾಗಿದ್ದಿದ್ರೆ ಭೂಮಿ ಮೇಲೆ ಬಡವರೇ ಇರ್ತಿರ್ಲಿಲ್ಲ. ಕೊಲೆ, ದರೋಡೆ ಇದ್ಯಾವ್ದು ನಡೀತಾನೆ ಇರ್ಲಿಲ್ಲ. ಭೂಮಿ ಮೇಲೆ ದೇವಲೋಕನೇ ಸೃಷ್ಟಿಯಾಗಿರೋದು. ನೀವ್ ಹೇಳೋದು ದಿಟ ಮಧುರವ್ರೆ, ಆದ್ರೆ ಬಿದ್ದ ಕನ್ಸುಗಳು ದಿಟ ಆಗೋದು ಯಾಕೆ ಹೇಳಿ? ಈಗ ಯಾವ ಕನ್ಸು ನಿಜ ಆಗಿದೆ? ಈಗ ನೀವು ರೋಡ್ ಮೇಲೆ ಬರ್ಬೇಕಾದ್ರೆ ಅಣ್ಣೆ ಅಪ್ಪನವ್ರ ಶರ್ಟ್ ಎತ್ಕೊಂಡು ಡ್ಯಾನ್ಸ್ ಮಾಡೋ ತರ ಕನ್ಸು ಬಿತ್ತು, ಅದು ದಿಟ ಆಯ್ತು. ಗೌಡ್ರೆ, ನಾ ಡಾನ್ಸ್ ಮಾಡ್ತಿರ್ಲಿಲ್ಲ. ಜಾನಿ ಶರ್ಟ್ ಬಿದ್ದಿತ್ತು, ಅದನ್ನ ತಗೊಳ್ಳೋಷ್ಟೊತ್ತಿಗೆ ಒಂದ್ ಇಲಿ ನೋಡ್ದೆ. ಅದರಿಂದ ಬಚಾವಾಗಕ್ಕೆ ಹಗಲ ನಡ್ಕೋತಿದ್ದೆ. ನೀವು ಅದನ್ನ ಡಾನ್ಸ್ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ? ಆಯ್ತು ಮಧುರವ್ರೆ, ಅದನ್ನ ಬುಟ್ಟಾಕ್ಬಿಡಿ. ಈಗ ಅಣ್ಣಪ್ಪನವರು ಶೇವಿಂಗ್ ಕ್ರೀಮ್ ಹಾಕೊಂಡು ಆಚೆಗೆ ಬಂದಾಗ ಒದ ತಿನ್ನೋ ತರ ಕನ್ಸು ಬಿತ್ತು, ಅದು ದಿಟ ಆಗೋಯ್ತು. ಗೌಡ್ರೆ, ಅದು ಆಕಸ್ಮಿಕ. ಸರಿ, ನಿಮಗ್ ಇನ್ನೊಂದ್ ಕನ್ಸು ಬಿದ್ದು ಅದ್ ನಿಜ ಆದ್ರೆ ನಾನ್ ನಿಮ್ ಮಾತನ್ನ ನಂಬ್ತೀನಿ. ಈಗ ಕೂತ್ಕೊಳ್ಳಿ, ಟೀ ಮಾಡ್ಕೊಂಡ್ ಬರ್ತೀನಿ. ಶಂಕರೇಶ್ವರ, ಮಧುರ ಅವ್ರನ್ನ ಯಾನ್ ಹೇಳಿದ್ರು ನಂಬ್ತಾ ಇಲ್ವಲ್ಲಪ್ಪ. ಈಗ ಯಾನ್ ಮಾಡೋದು? ತೊಂದರೆ ಇಲ್ಲ. ಗೌಡ್ರೆ, ಗೌಡ್ರೆ, ಇದೇನಪ್ಪ ಗೌಡ್ರು ಕೂತಲ್ಲ ನಿದ್ದೆ ಮಾಡ್ತಿದಾರ? ಗೌಡ್ರೆ, ಸಾರಿ ಗೌಡ್ರೆ, ರಮ್ಯಾ ಫೋನ್ ಮಾಡಿದ್ಲು, ಮಾತಾಡ್ತಿದ್ದೆ, ಅದಕ್ಕೆ ಲೇಟ್ ಆಗೋಯ್ತು. ತಗೊಳ್ಳಿ ಕಾಫಿ. ಯಾಕೆ ಗೌಡ್ರೆ ಕೂತಲ್ಲ ನಿದ್ದೆ ಮಾಡ್ತಿದ್ದೀರಾ? ನಿಮ್ಗೇನಾದ್ರೂ ನಿದ್ದೆ ರೋಗ ಬಂದಿದ್ಯಾ? ನಿದ್ದೆ ರೋಗ ಅಲ್ಲ, ಮಧುರವಾದ ರೋಗ. ಏನಂದ್ರೆ? ಎಲ್ಲನೂ ನಾನೊಬ್ಬರ ಅಂದಿ. ಯಾವ್ದಾದ್ರು ವಿಚಿತ್ರವಾದ ಕನ್ಸು ಬಿತ್ತಾ? ಬಿತ್ತು, ಹೇಳಕ್ಕ ನಾಚಿಕೆ ಆಯ್ತದ ನೀ. ಗೌಡ್ರೆ, ಅದೇನ್ ಕನ್ಸ್ಕೊಂಡ್ರೋ ಹೇಳಿ, ಇಲ್ಲಾಂದ್ರೆ ನಾನು ನಿಮ್ ಜೊತೆ ಮಾತಾಡ್ಸಲ್ಲ. ಮಧುರವ್ರೆ, ಹಂಗ್ ಮಾತ್ರ ಹೋಗ್ಬೇಡಿ, ಹೇಳ್ತೀನಿ. ಅದು ಅದು ನೀವು ನಾನು ನನ್ನ ಎದೆ ಮೇಲೆ ಮಲಗಿದಂಗೆ ಕಚ್ಚಿ ಬಿದ್ದಿತ್ತು. ಗೌಡ್ರೆ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇಂತ ಕನ್ಸ್ಕೊಂಡಿದ್ದೀರಲ್ಲ. ನಾ ಏನ್ ಮಾಡ್ಲಿ ಮಧುರವ್ರೆ, ಕನ್ಸನ್ ನಮ್ ಕಂಟ್ರೋಲ್ ಇದ್ದದ. ಹೆಂಗೋ ಬರ್ತದೆ, ಹೆಂಗೋ ಹೋಯ್ತದಪ್ಪ. ಈ ಕನ್ಸು ಯಾವತ್ತೂ ನನ್ಸಾಗಲ್ಲ. ಈ ರೀತಿ ಕನ್ಸ್ ಕಾಣ್ಬೇಡಿ.
ಕನ್ಸು ದಿಟ ಆಗೋಯ್ತಲ್ಲಪ್ಪ. ಸಾರಿ. ಯಾನ್ ಬಂದ್ರವ್ರ ನಮ್ಮ ಟೀಚರ್ ಕೊಂದ್ಬಿಟ್ಟಿದಾರಿ. ನಿಮ್ಮ ಹೆಣ ಎತ್ತಕ್ಕೆ ಅಂದ್ರೆ ಡಾಕ್ಟರ್ನ ಕರ್ಸಿ ನಿಮ್ಮನ್ನ ಟೆಸ್ಟ್ ಮಾಡ್ಸೋಣ ಅಂತ. ಮತ್ ಡಾಕ್ಟರ್ ಎಲ್ಲ ಕಾಣ್ತಾನೆ ಇಲ್ವಲ್ಲ. ಬಾಬಣ್ಣ ರಾಕಿರಯ್ಯ ಅವರು ಡಾಕ್ಟರ್ನ ಕರೆಯಕ್ ಹೋಗಿದ್ರಂತೆ, ಆದ್ರೆ ಅವರು ಇಷ್ಟು ಚಿಕ್ಕ ಸಮಸ್ಯೆಗೆಲ್ಲ ನಾವು ಬರೋಲ್ಲ ಅಂದ್ಬಿಟ್ರಂತೆ. ಅಯ್ಯೋ ಸೋನೆ, ಕಂಡು ಕನ್ಸು ದಿಟ ಆಯ್ತಾ ಇರೋದು ಇವ್ರಿಗೆ ಚಿಕ್ಕ ಸಮಸ್ಯೆನಾ? ಓಯ್ ಮಾಸ್ಟ್ರೆ, ನೀವು ಕಾಣುವ ಕನಸುಗಳೆಲ್ಲ ನಿಜ ಆಗುವಾಗಿರ್ತಿದ್ರೆ ನಮ್ಮ ಜಾನಿಬಾಯಿಗೆ ಒಂದು ಕೆಲಸ ಸಿಕ್ಕುವಾಗಿ ಕನಸು ಕಾಣಿ ಅಲ್ವಾ? ಪಾಪ ಈ ಮನುಷ್ಯ ಎಷ್ಟು ದಿವಸ ಅಂತೇಳಿ ಎಲ್ಲರ ಹತ್ರ ನಾಲಾಯ ಕನಸ್ಕೊಳ್ಳುದು. ಐ ಲೈಕ್ ಇಟ್. ಲೇ ಅವ್ರೆಲ್ಲಿ ಒಳ್ಳೆ ಕನ್ಸ್ ಕಾಣ್ತಾರೋ ಅವ್ರು ಕಾಣೋದೆಲ್ಲ ಬರೀ ಕಿತ್ತೋಗಿರೋ ಕನ್ಸೆ. ಜಾನಿಬಾಯಿ, ಹಾಗಾದ್ರೆ ಇದಕ್ಕೊಂದು ಒಳ್ಳೆ ಐಡಿಯಾ ನನ್ನ ಹತ್ರ ಉಂಟು. ಇವರನ್ನು ನಿದ್ದೆ ಮಾಡ್ಲಿಕ್ಕೆ ಬಿಡ್ದಿದ್ರೆ ಆಯ್ತು. ರಾಕಿ ಅವರೇ, ಇದರಿಂದ ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗುತ್ತೆ? ಮಧುರ ಬಾಬಿ, ನಿದ್ರೆ ಮಾಡಿದ್ರೆ ಕನಸು ಬೀಳ್ತದೆ, ಕಂಡ ಕನಸು ನಿಜ ಆಗ್ತದೆ. ಅದೇ ನಿದ್ರೆ ಮಾಡ್ಲಿಕ್ಕೆ ಬಿಡದಿದ್ರೆ ನೋಡೋ ನೋಡೋ, ನೀನ್ ಇಷ್ಟು ಮಾತಾಡ್ತಾ ಇದ್ರು ಹೇಗ್ ನಿಂತಲ್ಲೇ ಕುಂಭಕರ್ಣ ತರ ನಿದ್ದೆ ಮಾಡ್ತಿದ್ದಾರೆ ಅಂತ. ಇಂಥ ಸೋಮಾರಿ ಮನುಷ್ಯನ ನನ್ನ ಜೀವನದಲ್ಲೇ ನೋಡ್ಲಿಲ್ಲ. ಪುಟ್ಮಲ್ಲಿ ಅವರೇ, ಮೊದ್ಲು ಅವ್ರನ್ನ ಎಬ್ಸಿ, ಇಲ್ಲ ಅಂದ್ರೆ ಇನ್ನೊಂದು ಕೆಟ್ಟ ಕನ್ಸ್ ಕಂಡ್ಬಿಡ್ತಾರೆ. ಬಾಬಣ್ಣ 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 ನಿದ್ದೆ ಮಾಡಿದ್ರಿಯಾ? ಒಂಚೂರು ಮಾಡ್ದಿ ಕಮ್ಮೆ. ಕನ್ಸ್ಕೊಂಡ್ರಿಯಾ? ಒಂಚೂರು ಕಂಡಿ ಕಮ್ಮೆ. ಯಾನ್ ಕನ್ಸೋದು? ಅದು ಆ ಕನಸ್ಲಿ ಕಲ್ಟಿವೇಟರ್ ತಲಗ ಬಾಲಿಂದ ಬಲವಾದ ಪೆಟ್ಟು ಬಿದ್ದು ಬಿಡ್ತಾಯಿ. ನೋ ಚಾನ್ಸ್ ರಿಂಗ್ ಮಾಸ್ಟ್ರೆ, ನಾನು ಆಲ್ರೆಡಿ ಡಾಕ್ಟರ್ ಹತ್ರ ನಿಂಬೆ ಹಣ್ಣನ್ನು ಮಂತ್ರಿಸಿಕೊಂಡು ತಂದಿದ್ದೇನೆ. ಐ ಲೈಕ್ ಇಟ್. ಬಾಬಣ್ಣ ಬಾಬಣ್ಣ ನೀವು ಮಲ್ಕಬೇಡಿ. ಮನಿ ಕಲ್ದು ಏನ್ ಮಾಡ್ಲಮ್ಮೆ? ಬಾಬಣ್ಣ ನೀವು ಮಲ್ಕೊಂಡ್ರೆ ಕೆಟ್ಟ ಕನ್ಸ್ ಬೀಳ್ತವೆ, ಅದು ದಿಟ ಆಯ್ತದೆ, ಅದರಿಂದ ಎಲ್ಲಾರ್ಗು ತೊಂದ್ರೆ ಆಯ್ತದೆ, ಅದಕ್ಕೆ ನೀವು ಮಲ್ಕೋಬೇಡಿ. ಅಯ್ಯೋ ಸೂನೆ, ಮನಿ ಕಲ್ದೆ ರಾತ್ರಿ ಪೂರ್ತಿ ಒಡ್ಬಿಟ್ಟಟ್ಲೆ. ನೀವೇನು ಒಬ್ಬಿಗೆ ತಟ್ಬೇಡಿ, ನಿಮಗ್ ನಿದ್ದೆ ಬಂದರಂಗೆ ನಾನೊಂದ್ ಕತೆ ಹೇಳ್ತೀನಿ. ನಿನ್ನ ಕಥ ಕೇಳೋಕ್ಕಿಂತ ನಮ್ಮ ಮನಿ ಕಳದೆ ವಾಸಿ. ಬಾಬಣ್ಣ ನೀವೇನಾದ್ರೂ ಕತೆ ಕೇಳಲಿಲ್ಲ ಅಂದ್ರೆ ನಮ್ಮ ಅತ್ತೆಯವ್ನು ಫೋನ್ ಮಾಡ್ತೀನಿ. ಬೇಡ ಬಿಡಮ್ಮೆ, ಅವನ್ ಕಲ್ ರುಬ್ಬಿಸ್ಕೊಳಕ್ಕಿಂತ ನಿನ್ನ ಕಥ ಕೇಳೋದೆ ವಾಸಿ. ಹೇಳು. ಹಂಗ್ ಬನ್ನಿ ದಾರಿಗೆ. ಬಾಬಣ್ಣ ಅದು ಒಂದ್ ಕಾಡಲ್ಲಿ 2 ಸಿಂಹ ಇರ್ತವೇನೆ. ಆಮೇಲೆ ಪುಟ್ಪದಿ ಕಾಡು ಅಂದ್ಮೇಲೆ ಏನೇ ಸಿಂಹ ಹೆಂಗಿದ್ದು ಸಮ್ಮೆ ಅಂದ್ಮೇಲೆ ಅದು ಕಾಡೆಲ್ಲ ಕಂಬಿಡು ಮೈಸೂರು ಜೂ. ಬಾಬಣ್ಣ ನನ್ ಕತೆ ಕೇಳಿ. ಹೇಳು. ಒಂದ್ ಕಾಡಲ್ಲಿ 2 ಸಿಂಹ ಇರ್ತವೆ, ಒಂದು ಗಂಡ್ ಸಿಂಹ ಒಂದು ಹೆಣ್ ಸಿಂಹ. ಅವೆರಡುವೆ ಪ್ರೀತಿ ಮದುವೆ ಆಗಿರ್ತವೇನೆ. ಆಮೇಲೆ ಪುಟ್ಪದಿ ಪ್ರಾಣಿಗಳು ಪ್ರೀತಿ ಮಾಡೋದು ಓಕೆ, ಮದುವೆ ಆಗೋದು ಯಾಕೆ? ಬಾಬಣ್ಣ ನಾನು ಹೇಳ್ತಿರೋದು ಕತೆ, ಬಾಯ್ ಮುಚ್ಕೊಂಡು ಕತೆ ಕೇಳಿ, ಇಲ್ಲ ಅಂದ್ರೆ ನೀವೇ ಕತೆ ಹೇಳಿ. ನನ್ ಕಲಾಗಲ್ಲ, ನೀನು ಹೇಳು. ಗಂಡ್ ಸಿಂಹ ಊಟಕ್ಕೆ ಬ್ಯಾಟೆ ಆಡಕ್ ಹೋಯ್ತದೆ. ಆ ಟೈಮಲ್ಲಿ ಹೆಣ್ಸಿಂಹ ಒಂದೇ ಇರ್ತದೆ ಎಣ್ಣಿ. ಆಮೇಲೆ ಏನಾಯ್ತು ಅಂದ್ರೆ ಪಕ್ಕದ ಕಾಡಿಂದ ಒಂದ್ ಸಿಂಹ ಹೆಣ್ಸಿಂಹ ದಂಡಕ್ ಬರ್ತದೆ. ನಂಗೆ ನಿದ್ದೆ ಬರ್ತದೆ. ಅಮ್ಮ ಪುಟ್ಮಲ್ಲಿ ಮುಂದಕ್ಕೆ ಏನಾಯ್ತು ಹೇಳಮ್ಮೆ? ಅಯ್ಯೋ ಸುಮ್ಮನೆ ಪಕ್ಕದ ಕಾಡಿಂದ ಸಿಂಹ ಬಂದು ಯಾಕೆ ಮಾಡಿ ತೊಂದರೆ ಇಲ್ಲ. ನಾನು ಈಗ ನಮ್ಮ ಮಧುರವ್ರ ಮುದ್ದಾದ ಮುಖನ ನೋಡ್ಬಿಟ್ಟು ಮನೆ ಕತ್ತೀನಿ, ಆಗ ಒಳ್ಳೆ ಕನ್ಸು ಬೀಳ್ತದೆ. ಮಧುರವ್ರೆ ಬೆಲ್ಲ ಕೊಡ್ಲೆ. ಗುಡ್ ನೈಟ್. ಅಯ್ಯ ಎಂತ ತಪ್ಪು ಮಾಡ್ಬಿಟ್ಟಿ, ನೀವು ಮಲ್ಕೋಬಾರ್ದು ಅಂತ ಹೇಳಿ ನಾನೇ ಮಲ್ಕೋಬಿಟ್ಟಿ. ಬಾಬಣ್ಣ ಪುನಃ ಕನ್ಸ್ಕೊಂಡ್ರಿಯಾ? ಬರೀ ಕನ್ಸಲ್ಲ ಕಮ್ಮೆ, ಕೆಟ್ಟ ಕನ್ಸು ಕಂಡುಬಿಟ್ಟಿ. ಯಾನದು ಕೆಟ್ಟ ಕನ್ಸು? ಮಧುರ ಅವರು ನಂಗೆ ನಾಯಿ ಹೊಡೆದಂಗೆ ಹೊಡೆದಾಕ್ಬಿಟ್ರು ಅಂತ ಇವಳ್ತವಿ ಹೆಂಗ್ಯಪ್ಪ ಹೇಳೋದು? ಮಧುರ
ಅವ್ರ ಕಣ್ಣಿಗೆ ಬಿದ್ದುಬಿಟ್ರೆ ಹೊಡೆದಾಕ್ಬಿಡ್ತಾರೆ. ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ಯಾ? ಇವತ್ತು ನಾನು ನಿನ್ನ ಬಿಡಲ್ಲ. ಮಧುರ ಅವ್ರ ಬೆಳಿಗ್ಗೆ ನನ್ನ ತಲೆ ಕೆಡಿಸ್ಬೇಡ, ಸುಮ್ಮನೆ ಹೋಗ್ತಾ ಇರು. ಕೆಟ್ಟಿರೋ ತಲೆ ನಿನ್ನೆಲ್ಲಿಗೆ ಕೆಡಿಸುದು ಅಜ್ಜಿ ಶುಂಠಿ. ತುಂಬಾ ದಿವಸದಿಂದ ಸಿನಿಮಾ ಮಾಡ್ಬೇಕೆನ್ನುವುದು ನನ್ನದೊಂದು ಕನಸು. ಆ ಕನಸು ಈಗ ನೆರವೇರ್ತಾ ಉಂಟು. ನಿಮ್ ಸಿನಿಮಾಗ್ ದುಡ್ಡು ಹಾಕ್ತಿರೋರು ಯಾರು? ಇನ್ಯಾರು? ಹುಚ್ಚಾಸ್ಪತ್ರೆಯಲ್ಲಿರೋ ಹುಚ್ಚರು. ಐ ಲೈಕ್ ಇಟ್. ಬಾಬಿ, ನೀವು ಆ ವಿಷಯದಲ್ಲಿ ಮಂಡೆ ವೆಚ್ಚ ಮಾಡಬೇಡಿ. ನಾನು ಸಿನಿಮಾ ಮಾಡೋದಂತೂ ಗ್ಯಾರಂಟಿ. ನೀವು ಯಾಕೆ ಮಾಡ್ತೀರಾ? ಕತೆ ಚೆನ್ನಾಗಿದ್ರೆ ಮಾಡ್ತೀನಿ. ಪುಟಕ, ಕತೆ ಕೇಳಿದ್ರೆ ನಿಮಗೆ ಎಂತ ಅರ್ಥ ಆಗುದಿಲ್ಲ. ಅದೇ ಚಿತ್ರಕಥೆ ನೀವೆಂತಾದ್ರೂ ಕೇಳಿದ್ರೆ ಫುಲ್ಲು ಥ್ರಿಲ್ ಆಗಿ ಬಿಡ್ತೀರಾ. ಚಿತ್ರಕಥೆ ಅಷ್ಟೊಂದು ಚೆನ್ನಾಗಿದ್ದದ, ಅದೇನು ಅಂತ ಹೇಳಿ ಕೇಳ್ತೀನಿ. ಪುಟಕ, ಈ ಎಲ್ಲ ಸಿನಿಮಾಗಳಲ್ಲಿ ನೋಡಿ ಅಂತೆ ಕತೆ ಒಂದೇ ಇರ್ತದೆ, ಆದರೆ ಚಿತ್ರಕಥೆ ವಿಭಿನ್ನವಾಗಿರ್ತದೆ. ಅದಕ್ಕೆ ನಾನು ಸಿಂಪಲ್ ಆಗಿ ಒಂದು ಸ್ಟೋರಿಯನ್ನು ತಗೊಂಡು ಅದನ್ನ ಅಲ್ಟಿಮೇಟ್ ಮೇಕಿಂಗ್ ಮಾಡ್ಬೇಕಂತ ಇದ್ದೇನೆ. ಅದನ್ನ ಏನು ಅಂತ ಹೇಳಿ. ನನ್ನ ಸಿನಿಮಾದ ಹೆಸರು ರೆಟ್ರೋ ಮೆಟ್ರೋ. ಅದರಲ್ಲಿ 2 ಫ್ಯಾಮಿಲಿಗಳಿರ್ತದೆ. ಒಂದು ಹಳೆ ಕಾಲದ ಫ್ಯಾಮಿಲಿ, ಮತ್ತೊಂದು ಮಾಡರ್ನ್ ಫ್ಯಾಮಿಲಿ. ಈ 2 ಫ್ಯಾಮಿಲಿಗಳಲ್ಲಿ ಯಾವ ಫ್ಯಾಮಿಲಿ ಚೆನ್ನಾಗಿ ಜೀವನ ನಡೆಸ್ತದೆ ಅನ್ನೋದೇ ನನ್ನ ಕಥೆಯ ಸಾರಾಂಶ. ರಾಕಿ ರೈ ಅವರೇ, ನಿಮ್ ಸಿನಿಮಾದಲ್ಲಿ ನಾನು ಪ್ಯಾಕ್ ಮಾಡ್ಲಾ? ಅದು ಫ್ಯಾಕ್ಟ್ ಅಲ್ಲ ಪುಟ್ಟಕ್ಕ, ಆಕ್ಟ್. ಹೇಳಿದ್ರೆ ಚಾಡ, ಅದನ್ನೇ ಮಾಡ್ಲಾ? ನೀವಿಬ್ಬರು ಈ ಚಿತ್ರದಲ್ಲಿ ಮಾಡರ್ನ್ ಪೇರ್ ಆಗಿ ಆಕ್ಟ್ ಮಾಡ್ಬೇಕಂತೇಳಿ ನನ್ನ ಆಸೆ. ಇದಕ್ಕೆ ತಾವೇನಂತೀರಾ? ನೋ, ನನಗೇನೋ ಈ ಕತೆ ವರ್ಕ್ ಆಗಲ್ಲ ಅನಿಸ್ತಿದೆ. ಇಂಥ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡಿ ನನ್ನ ಹೆಸರು ಕೆಡಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಅಲ್ಲಿ ಅನ್ನತ್ತಲ್ಲಪ್ಪು, ನಿಮಗೆ ಎಂತ ದೊಡ್ಡ ಹೆಸರಿದೆ ಅಂತೇಳಿ ನೀವು ಮಾತಾಡ್ತಿದ್ದೀರಪ್ಪ. ಜನ ನಿಮ್ಮ ಬಗ್ಗೆ ಎಂತೆಲ್ಲ ಮಾತಾಡ್ತಿದ್ದಾರಂತ ನಿಮ್ಗೆ ಗೊತ್ತುಂಟಾ? ಐ ಲೈಕ್ ಇಟ್. ಇದಕ್ಕೆ ನಾನು ನಿನ್ನ ಜೊತೆ ಆ್ಯಕ್ಟ್ ಮಾಡಲ್ಲ ಅಂತ ಹೇಳಿದ್ದು. ಈಗಲೇ ಇಷ್ಟು ಮಾತಾಡೋನು ತಲೆ ಮೇಲೆ ಡೈರೆಕ್ಟರ್ ಕ್ಯಾಪ್ ಬಿದ್ದರೆ ಇನ್ನೆಷ್ಟು ಮಾತಾಡಲ್ಲ ನೀನು. ಜಾನಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವ್ರೇನೋ ಒಳ್ಳೆ ಕೆಲಸ ಮಾಡಕ್ ಹೋಗುವಾಗ ಎಂಕರೇಜ್ ಮಾಡೋದ್ ಬಿಟ್ಟು ಬೆಕ್ತರ ಅಡ್ಡ ಹೋಗ್ತಿದ್ರಲ್ಲ. ರಾಕಿರೇ ಅವ್ರೆ, ನೀವೇನು ಬೇಜಾರ್ ಮಾಡ್ಕೋಬೇಡಿ, ನಾನು ನಿಮ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ. ಐ ಲೈಕ್ ಇಟ್. ಬಾಬಿ, ನೀವು ಒಪ್ಪಿಕೊಳ್ಳೋದು ನನಗೆ ಕಂಡಬಟ್ಟೆ ಖುಷಿ ಆಯಿತು. ಕೆಲವರು ಬಾಗಿಲಿಗೆ ಬಂದ ಅವಕಾಶವನ್ನು ಬಿಟ್ಟು ಕೊನೆಗೆ ಬಾಗಿಲಲ್ಲೇ ನಿಂತ್ಕೊಂಡು ಆಕಾಶ ನೋಡ್ತಾರೆ. ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು, ನಾನು ನಿನ್ನಿಂದ ಉದ್ಧಾರ ಆಗ್ಬೇಕಾಗಿಲ್ಲ. ಈ ಗೌಡನಿಗೆ ಹೆಂಗ್ ಬೆಳಿಬೇಕು, ಯಾರನ್ನ ಹೆಂಗ್ ತುಳಿಬೇಕು ಅಂತ ಚಂದಾಗಿ ಗೊತ್ತದೆ. ಬಾಬಣ್ಣ, ಹಂಗೆಲ್ಲ ಹೇಳ್ಬೇಡಿ. ರಾಕಿರೈ ಅವ್ರು ಹೇಳೋದು ಸರಿಯಾಗಿ ಅದೇ ಅನ್ನಿ. ಅವಕಾಶ ಸಿಕ್ತಾಗ ಯಾಕೆ ಬಿಡ್ಬೇಕು? ಎಷ್ಟೋ ಜನ ಅವಕಾಶ ಇಲ್ಲದೆ ಗಾಂಧಿನಗರ ಅಲ್ಲಿ ತರ ನಿಮ್ಗೆ ಗೊತ್ತದಲ್ಲ. ಅವರು ಕಲಾವಿದ್ರ ಆಗ್ಬೇಕು ಅನ್ಕೊಂಡಾರ ಕಮ್ಮೆ. ಆ ತರ ಹುಚ್ಚು ನನಗಿಲ್ಲ. ಈ ಗೌಡ ಹೆಂಗಿದಾನೋ ಹಂಗೆ ಇರ್ತಾನೆ. ನೀವು ಹಂಗೆ ಇರಿ, ನಾನು ಈ ಸಿನಿಮಾದಲ್ಲಿ ಪಾತ್ರ ಮಾಡ್ತೀನಿ. ಐ ಲೈಕ್ ಇಟ್. ಪುಟಕ, ನೀವು ಒಪ್ಪಿಕೊಳ್ಳೋದು ನನಗೆ ಕಂಡಬಟ್ಟೆ ಖುಷಿ ಆಯಿತು. ನೀವು ಈ ಚಿತ್ರದಲ್ಲಿ ರೆಟ್ರೋ ಪಾತ್ರವನ್ನೇ ಮಾಡಿ. ಅದಕ್ಕೋಸ್ಕರ ನೀವು ಕೆಲವು ಹಳೆಯ ಸಿನಿಮಾಗಳನ್ನು ನೋಡಿ. ನಾನೊಂದು ಹೀರೋವನ್ನು ಹುಡುಕ್ತಾ ಇದ್ದೇನೆ. ಸಿಕ್ಕಿದ ಮೇಲೆ ನಿಮಗೆ ಪೂರ್ತಿ ಕಥೆ ಹೇಳ್ತೇನೆ. ಅಂದ್ರೆ ಪುಟ್ಮಲಿ, ನೀನು ಈ ಕಲ್ಟಿವೇಟರ್ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಅಮ್ಮೆ. ಹಂಗಾರೆ ನೀವೇ ಸಿನಿಮಾ ಮಾಡಿ, ನಿಮ್ ಸಿನಿಮಾದಲ್ಲಿ ಪಾತ್ರ ಮಾಡ್ತೀನಿ. ನನ್ನ ಹತ್ರ ಅಷ್ಟೊಂದು ದುಡ್ಡು ಇದ್ದಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ? ಅವತಾರನು ಮೀರ್ಸೋಂಥದ್ದೊಂದು ಸಿನಿಮಾ ಮಾಡಿರ್ತಿದ್ದೆ. ಹಲೋ ಭಾವ್ ಕನ್ನಟ, ಕೈಲಾಗದೆ ಹೋದ್ರು ಮಾತಿಗೇನ್ ಕಮ್ಮಿ ಇಲ್ಲ. ರಾಕಿರೇ ಅವ್ರೆ, ನೀವೇನು ತಲೆ ಕೆಡ್ಸ್ಕೋಬೇಡಿ, ಬೇರೆ ಹೀರೋ ಹುಡುಕಿ ನಾನು ಆಕ್ಟ್ ಮಾಡ್ತೀನಿ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಮಧುರ ಅವ್ರೆ, ಬನ್ನಿ ಗೌಡ್ರೆ. ನಾನು ಈ ಡ್ರೆಸ್ ಅಲ್ಲಿ ಹೇಗ್ ಕಾಣ್ತಿದ್ದೀನಿ? ಮಧುರ ಅವ್ರೆ, ನೀವು ಈ ಡ್ರೆಸ್ ಅಲ್ಲ ಯಾವ ಡ್ರೆಸ್ ಹಾಕೊಂಡ್ರು ಪಸಂದಾಗಿ ಕಾಣಿಸ್ತಿದ್ದೀರಿ. ನಿಮ್ಮನ್ ಕೇಳಿನೂ ವೇಸ್ಟ್. ನಾ ಹೋಗಿ ಬೇರೆ ಡ್ರೆಸ್ ಟ್ರೈ ಮಾಡ್ತೀನಿ. ಮಧುರ ಅವ್ರೆ, ಯಾವ್ದಾದ್ರು ಪಾರ್ಟಿಗೆ ಹೊಂಟ್ರಿಯಾ? ಗೌಡ್ರೆ, ರಾಕಿ ಸಿನಿಮಾ ಮಾಡ್ತಿರೋ ವಿಷಯ ನಿಮಗ್ ಗೊತ್ತಿಲ್ವಾ? ಅಯ್ಯೋ ಗೊತ್ತು ಮಧುರ ಅವ್ರೆ, ಆದ್ರೆ ಆ ವಿಷಯನ ತಲೆಗಾಕೊಳ್ಳಿಲ್ಲ. ಹುಚ್ಚರು ಸಹವಾಸ ನಮ್ಗೆ ಯಾಕಂತ ಬಿಟ್ಬಿಟ್ಟು. ಅದೇ ನಾನ್ ಹಾಗ ಅನ್ಕೊಂಡಿಲ್ಲ. ರಾಕಿ ಸಿನಿಮಾದಲ್ಲಿ ನಾನು ಮೆಟ್ರೋ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಪುಟ್ಮಲ್ಲಿ ಅವರೇ, ನೀವು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡೋಕೆ ಒಪ್ಕೊಂಡ್ರಾ? ಅನ್ನಿ, ಹಳೆ ಕಾಲದ ಪಾತ್ರ, ಅದಕ್ಕೆ ಅದರಲ್ಲಿ ಪಾತ್ರ ಮಾಡೋಕೆ ಒಪ್ಕೊಬಿಟ್ಟಿ. ಯಾವ್ಯಾವ ಸಿನಿಮಾ ನೋಡ್ಬೇಕು ಅಂತ ವೇಸ್ಟ್ ಮಾಡ್ತೀವಿ. ಪುಟ್ಮಲ್ಲಿ ಇರೋದು ವೇಸ್ಟ್ ಅಲ್ಲ, ಲಿಸ್ಟ್ ಹಿಡಿದ್ರೆ ಚಾಡ. ಯಾಕ ನೀವು ಆ ಸಿನಿಮಾದಲ್ಲಿ ಪಾತ್ರ ಮಾಡ್ತಿಲ್ವಾ? ನೀವು ಮಾಡ್ತಾ ಇಲ್ಲ ಅನ್ಕೊಂಡು ನಾನು ಮಾಡಲ್ಲ ಅನ್ಬಿಟ್ಟು ಪುಟ್ಮಲ್ಲಿ ಅವರೇ, ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಆಗ್ಬಿಟ್ಟಿದೆ. ಚಂದನ್ ಅವ್ರೆ, ಏನಾಯ್ತು? ಒಬ್ಬೊಬ್ರು ಏನೇನೋ ಮಾತಾಡ್ಕೊತಾ ಇದ್ದೀರಿ, ಮೈಗೂ ಹುಷಾರಿಲ್ವಾ? ನಿಮ್ಮನ್ನು ನೋಡಿದ್ದಿನ ನಾನು ಪ್ರೇಮ ರೋಗಿ ಆಗ್ಬಿಟ್ಟೆ. ನಾನೇ ಆಕ್ಟ್ ಮಾಡ್ತಾ ಇಲ್ಲ ಅಂದೆ. ನೀವ್ ಹಿಂಗ್ ಮಾಡ್ಬಾರ್ದಿತ್ತು. ರಾಕಿ ರೈ ಅವರು
ಒಳ್ಳೆ ಕತೆ ಮಾಡ್ಕೊ ಬಂದಿದ್ರು ಅನ್ನಿ. ಹೋಗ್ಲಿ ಬುಡಿ, ನಿಮ್ಗೆ ನನ್ ಜೊತೆಲಿ ಪಾತ್ರ ಮಾಡೋ ಅದೃಷ್ಟ ಇಲ್ಲ. ಹಂಗೇನು ಇಲ್ಲ ಮಧುರ ಅವ್ರ, ಅದೃಷ್ಟನ ಈಗಲೂ ಬೇಕಾದ್ರೆ ಪಡ್ಕೋಬೋದು. ಆದ್ರೆ ನನಗೆ ರೆಟ್ರೋ ಪಾತ್ರ ಮಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಬೇಡ ಅನ್ಬಿಟ್ಟು. ನಿಮ್ಮ ಥರ ಮೆಟ್ರೋ ಪಾತ್ರ ಆದ್ರೆ ನಾ ಈಗಲೂ ರೆಡಿ. ಹಾಗಾದ್ರೆ ಈ ವಿಷಯನ ರಾಖಿ ಹತ್ರ ಮಾತಾಡಿ, ಅವ್ರು ಓಕೆ ಅಂದ್ರೆ ಮಾಡಿ. ಮಧುರ ಅವ್ರೆ, ನಿಮ್ಮ ಜೊತೆಗೆ ಅಣ್ಣಪ್ಪನವ್ರು ಪಾತ್ರ ಮಾಡ್ತಾ ಇರ್ಬೇಕಾರೆ ನಾ ಹೆಂಗ್ ಮಾಡಕ್ಕದ್ದು? ಹಾಗಂತ ಯಾರು ಹೇಳಿದ್ದು? ಜಾನಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿಲ್ಲ, ಅದಕ್ಕೆ ನಂಗೋಸ್ಕರ ಬೇರೆ ಹೀರೋ ಹುಡುಕ್ತಿದ್ದಾರೆ. ನಿಮ್ಮ ಹೀರೋ ನಾ ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಬ್ಯಾರೆ ಹೀರೋ? ನಿಮ್ಮ ಜೊತೆಗೆ ಹೀರೋ ಆಗಿ ನಾನು ಆಕ್ಟ್ ಮಾಡ್ತೀನಿ. ಈಗ ತಾನೇ ಮಾಡಲ್ಲ ಅಂದ್ರೆ ಪುಟ್ಮಲ್ಲಿ ಅವರೇ, ನನಗೆ ಈ ಮೆಟ್ರೋ ಸ್ಟೈಲ್ ಎಲ್ಲ ಇಷ್ಟ ಆಗಲ್ಲ. ರೆಟ್ರೋ ಸ್ಟೈಲ್ ಅಂದರೆ ನನಗೆ ತುಂಬ ಇಷ್ಟ. ಅದರಲ್ಲೂ ಈ ಹಳೆ ಕಾಲದ ಪಾತ್ರಗಳನ್ನ ಮಾಡೋದ್ರಲ್ಲಿ ಏನೋ ಒಂಥರ ರೋಮಾಂಚನ ಆಗುತ್ತೆ. ನೀವು ಆ್ಯಕ್ಟ್ ಮಾಡ್ತಿದ್ದೀರಾ ಅಂದರೆ ನಾನು ಮಾಡ್ದಿರ್ತೀನ? ಹಂಗಾರೆ ನಮ್ಮಿಬ್ಬರದು ಒಂದೇ ವೇಸ್ಟ್ ಅನ್ನಿ. ಪುಟ್ಮಲ್ಲಿ ಅವರೇ, ಅದು ವೇಸ್ಟ್ ಅಲ್ಲ, ಟೇಸ್ಟ್. ಹಿಡಿದ್ರಿ ಚಾಡ. ಹಂಗಾರೆ ಬಿರ್ಬಿರ್ನ ಹೋಗಿ ರಾಕಿರಾಯ್ ಇರ್ತವ ನಾನೇ ಪಾತ್ರ ಮಾಡ್ತೀನಿ ಅಂತ ಹೇಳಿ, ಇಲ್ಲ ಅಂದ್ರೆ ಅವರು ಬೇರೆ ಯಾರನ್ನಾರು ಹುಡ್ಕೊಂಡ್ಬಿಡ್ತಾರೆ. ಏನು ಅಂದ್ರೆ ಕಾಫಿ ತಗೊಳ್ಳಿಪ್ಪ. ನನಗಿವತ್ತು ಕಾಫಿ ಬೇಡ. ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀರಾ? ಮಲ್ನಾಡ್ ಕಾಫಿ ಅಂದ್ರೆ ನನ್ಗಿಷ್ಟ, ಅದು ಕುಡಿಲಿಲ್ಲ ಅಂದ್ರೆ ಮನ್ಸು ಸರಿ ಇರಲ್ಲ ಅಂತ ಹೇಳ್ತಾ ಇದ್ರಿ. ನನಗಿವತ್ತು ಕಾ ಜೊತೆ ಫೀ ಬೇಡ, ವೇರಿ ಬೇಕು. ಕಾ ಜೊತೆ ವೇರಿನ? ಕಾವೇರಿ ಏನು ಅಂದ್ರೆ ಬೆಳಗ್ಗೆ ಟೈಮಲ್ಲಿ ಕಾ ಜೊತೆ ಫೀನೇ ಸಿಗೋದು, ವೇರಿ ಸಿಗಲ್ಲಪ್ಪ. ಆದರೆ ನನಗಿವತ್ತು ಕಾ ಜೊತೆ ಫೀ ಬೇಡ, ವೇರಿನೇ ಬೇಕು. ಹಾಗಿದ್ರೆ ಮೊದಲು ಕಾ ಜೊತೆ ಫೀ ತಗೊಳ್ಳಿ, ಆಮೇಲೆ ವೇರಿ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ. ಕಾವೇರಿ, ನೀನು ನನ್ನ ಜೊತೆಲಿದ್ರೆ ನನಗೆ ಯಾವ ಭಯವೂ ಇರೋದಿಲ್ಲ. ನೀನು ನನ್ನ ಪಾಲಿನ ಧೈರ್ಯಲಕ್ಷ್ಮಿ ಇದ್ದ ಹಾಗೆ. ಐ ಲೈಕ್ ಇಟ್. ನಾನೇ ಇಷ್ಟು ಇಮೇಜಿನ್ ಮಾಡಲಿಲ್ಲ, ನೀವು ಅಷ್ಟು ಬೇಗ ಇಮೇಜಿನಿಗೆ ಹೋಗಿ ಬಿಟ್ಟದ. ನೀನು ಹೇಳೋದಲ್ಲಪ್ಪ, ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಬೇಕು ಅಂತ, ಅದಕ್ಕೆ ಹೆಂಗೆ ಮಾಡ್ದು? ನಿಮ್ಮ ರಿಯಾಕ್ಷನ್ ನೋಡಿದ್ರೆ ಪಾತ್ರದೊಳಗಲ್ಲ, ಪಾತ್ರೆ ಒಳಗೆ ಪ್ರವೇಶ ಮಾಡಿದಂಗಿತ್ತು. ತೊಂದರೆ ಇಲ್ಲ ಡೈರೆಕ್ಟ್ರಿ, ಮುಂದಕ್ಕೆ ಹೇಳಿ. ಮುಂದೆ ಏನಾಗ್ತದೆ ಅಂತೇಳಿ ನಾನು ಈಗಲೇ ಹೇಳೋದಿಲ್ಲ. ಶೂಟಿಂಗ್ ಮಾಡ್ತೇವಲ್ಲ, ಆಗಲೇ ನಿಮಗೆ ಗೊತ್ತಾಗ್ತದೆ. ಕಳ್ಕೊಂಡೆ ಕಳ್ಕೊಂಡೆ ಎಲ್ಲ ಕಳ್ಕೊಂಡೆ. ನಾ ಬಂದೆ, ನಾ ನೋಡ್ದೆ, ನಾ ಗೆದ್ದೆ. ಕಾವೇರಿ, ನೀನು ಈ ಸೀರೆಲಿ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಹಬ್ಬ ಅಲ್ವಾ ಅಪ್ಪ, ಅದಕ್ಕೆ ಹಾಕೊಂಡೆ. ನೀವು ಹೊಸ ಬಟ್ಟೆ ಹಾಕೋಬೋದಿತ್ತಲ್ವಾ ಅಪ್ಪ? ನೀನು ಚೆನ್ನಾಗಿದ್ರೆ ಸಾಕು ಕಾವೇರಿ. ನಾನು ಶಿವ ಇದ್ದ ಹಾಗೆ, ಶಿವ ಸ್ಮಶಾನವಾಸಿ. ಏನು ಅಂದ್ರೆ ನೀವು ಹಾಗೆಲ್ಲ ಮಾತಾಡಬೇಡಿ. ನೀವು ಸ್ಮಶಾನವಾಸಿ ಅಲ್ಲ, ನನ್ನ ಹೃದಯವಾಸಿ.
ಹೆಂಡತಿ ಸೆರಗ್ನ ಬಡವ ರಾಸ್ಕಲ್. ನೀನೇ ಹೇಳ್ದಲ್ಲಪ್ಪ ನೀನು ಶಿವ ಇದ್ದಂಗೆ ಅಂತ. ಅಷ್ಟಕ್ಕೂ ಯಾಕಿಷ್ಟು ಕೋಪ ಮಾಡ್ಕೋತೀಯ? ನಿನ್ನ ಹೆಂಡತಿ ಸೆರ್ಗನ್ನ ನಾನು ಹಿಡಿದ್ರು ಒಂದೇ, ನೀನು ಹಿಡಿದ್ರು ಒಂದೇ. ಯಾಕೆಂದ್ರೆ ನಾವಿಬ್ರು ಒಂದೇ ಅಲ್ವಾ? ಬಜರಂಗ್ ಇನ್ಸ್ಪೆಕ್ಟ್ರೆ, ಬಿಡ್ರಿ ಪುಟ್ಮಲ್ಲಿ ಅವ್ರ ಸೆರ್ಗ್ನ. ನಾನೇ ಅವ್ರ ಸೆರ್ಗ್ ಹಿಡಿಯೋದಿಲ್ಲ, ನೀವ್ ಯಾಕ್ರಿ ಹಿಡಿತೀರಾ? ಐ ಡೋಂಟ್ ಲೈಕ್ ಇಟ್. ಓ ಜಾನಿ ಬಾಯಿ, ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಸೀನ್, ಎಲ್ಲ ಹಾಳು ಮಾಡಿಬಿಟ್ರಲ್ವಾ? ಲೇ ಆಫ್ ಮೆಂಟ್ಲು, ಅವ್ರು ಪುಟ್ಮಲ್ಲಿ ಅವ್ರ ಸೆರ್ಗ್ ಹಿಡ್ಕೊಟ್ರೆ ನಾನು ಸುಮ್ಮನೆ ಇರ್ಬೇಕೇನೋ? ನಾನು ಅವ್ರ ಗಂಡ. ಸಿನಿಮಾದಲ್ಲಿ ನಾನು ಗಂಡ ಅಂದೆ. ಓಯ್, ಈ ಸೀನ್ ಇರುವುದೇ ಹಾಗೆ. ಇದರಲ್ಲಿ ನೀವು ಹೆಂಡತಿಯ ಸೆರಗಿ ಹಿಡಿಯೋ ಸೀನೇ ಇಲ್ಲ, ಅದು ಹಿಡಿಯುವುದೇ ವಿಲನ್. ಲೇ ಆಫ್ ಮೆಂಟ್ಲು, ಇದು ನಮ್ಮ ಮೊದಲೇ ಯಾಕೋ ಹೇಳಿಲ್ಲ? ಎಲ್ಲವನ್ನು ನಿಮ್ಮ ಹತ್ರ ಹೇಳಿಯೇ ಮಾಡ್ಬೇಕಾ? ಕತೆ ನಂದು, ನಂಗೆ ಹೇಗೆ ಬೇಕು ಹಾಗೆ ಮಾಡ್ತೇನೆ. ಅಲ್ಲ ಸ್ವಾಮಿ, ರಿಹರ್ಸಲ್ನಲ್ಲಿ ನೀವು ಹೀಗೆ, ಇನ್ನು ಶೂಟಿಂಗ್ನಲ್ಲಿ ಯಾವ ನಮ್ಮನ್ನ ಇರ್ತೀರಪ್ಪ? ಅದಕ್ಕೆ ಹೇಳದು, ಇಂಥ ಹೆಕ್ಕ ತಿಂಬವ್ರನ್ನೆಲ್ಲ ಹೀರೋ ಆಗಿ ಹಾಯ್ಕೊಂಡ್ಬೇಡಿ ಅಂದಳಿ. ಬೇಕಿದ್ರೆ ಹೇಳಿ, ನಾನೇ ಡಬಲ್ ಆ್ಯಕ್ಟಿಂಗ್ ಮಾಡ್ತೀನಿ. ಸಾಕು ಸುಮ್ಮನೆ ರೇ, ಎಲ್ಲ ನಾನೇ ಮಾಡ್ತೀನಿ ಅನ್ಬೇಡಿ, ನನ್ನಲ್ಲೂ ಟ್ಯಾಲೆಂಟ್ ಇದೆ, ತೋರ್ಸೋಕ್ ಬಿಡಿ. ಒಟ್ಟಿಪ್ಪು ಅವಕಾಶನ ದುರುಪಯೋಗ ಪಡಿಸ್ಕೊಂಡ್ ಸರಿಯಾ? ಓಕೆ ಓಕೆ ಡೈರೆಕ್ಟ್ರೆ, ಈಗ ನಾನು ಏನು ಮಾಡಬೇಕು? ಮುಂದೇನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೇನೆ. ಸದ್ಯಕ್ಕೆ ಈ ಸೀನ್ ರಿಹರ್ಸಲ್ ಮಾಡ್ತಾ ಇರಿ. ಸದ್ಯಕ್ಕೆ ನನಗೆ ಆ ಜೋಡಿಗಳಿಗೆ ರಿಹರ್ಸಲ್ ಕೊಟ್ಟು ನಾನು ಬರ್ತೇನೆ. ನಿಮ್ಮಷ್ಟೇ ಈ ಸೀನ್ ಎಷ್ಟು ರೊಮ್ಯಾಂಟಿಕ್ ಆಗಿರ್ಬೇಕಂದ್ರೆ, ಜಗಳ ಆಡಿಕೊಂಡು ಥಿಯೇಟ್ರಿಗೆ ಬಂದಿರುವ ಗಂಡ ಹೆಂಡತಿ ಈ ಸೀನನ್ನು ನೋಡಿ ಒಂದಾಗಬೇಕು. ಅದೆಂಗೂಡ ಒಂದಾಕಾದ್ದು ಆ ಪಟ್ಟಿ ಜನ ಇರಲ್ವಾ? ಜಾಸ್ತಿ ಮಾತಾಡಿದ್ರೆ ನಿಮ್ಮ ನೀರು ರೋಲಿಂದ ಕಿತ್ತಾಕ್ತೇನೆ. ಅಡ ಕಲ್ಟಿವೇಟ್ರು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಗೋಳೆ ವೈಫು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಗೋಳೆ ವೈಫು. ಕಣ್ ತುಂಬ ನೀರು, ಬಾಯಿ ತುಂಬ ಬೀರು, ಕಣ್ ತುಂಬ ನೀರು, ಬಾಯಿ ತುಂಬ ಬೀರು. ನಿಜವಾಗ್ಲು 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 ಬಾರು ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಗೋಳೆ ವೈಫು. ಒದ್ದು ಓಡ್ಸೋಳೆ ನಮ್ ವೈಫು. ನನ್ ಮುಂದೆನೆ ಕುಡ್ಕೊಂಡ್ ಬರೋ ಅಷ್ಟು ಧೈರ್ಯ ಬಂತಾ ನಿನ್ಗೆ? ನಗರದ ನಾರಿ, ನೀನ್ ಯಾಕೆ ಅದೇ ನನ್ನ ಬಾಡಿಗೆ ಮಾರಿ? ಕುಡ್ಕ ನಾನು ಕುಡ್ಕ ಆದ್ರೆ ನೀನು ಕುಡ್ಕವ್ರವ್ವ. ಕುಡ್ಕೊಂಡ್ ಬಂದಿದ್ದು ಅಲ್ದೆ ನನಗೆ ಬೈತ್ಯಾ? ಪುಟ್ಮಲ್ಲಿ ಕಟ್ಬಳ್ಳಿ ತಗೊಂಬ. ಕಾಸು ಬೋಳಲ್ಲ, ಹಳ ಜೋಡ್ ತರ್ಸ್ರು ನಾ ತಲೆ ಕೆಡ್ಸ್ಕೊಳಲ್ಲ. ಆಮೇಲೆ ಪುಟ್ಬಲಿ, ನೀನು ಈ ಅಮ್ಮನ ಮಾತು ಕೇಳ್ಬೇಡ, ಮದುವೆ ಆಗಲ್ಲ ಕೇಳ್ಬಿಡು. ಒಂದ್ಕಿಂತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ ನಿನ್ಗೆ? ಅವಳಾದ್ರೂ ಸುಖವಾಗಿರ್ಲಿ ಬಿಡು. ಅವಳಿಗೆ ಮಾತ್ರ ಸುಖವಾದ ಸುಪ್ಪತ್ತಿಗೆ, ನನಗೆ ಸಮಾಧಿ ಮೇಲಿರೋ ಸಂಪಿಗೆನಾ? ಯಾರ್ಯಾರು ಏನೇನ್ ಪಡ್ಕೊಂಡು ಬಂದಿದಾರೋ ಅದಾಗ್ಲೇಬೇಕು. ಬ್ರಹ್ಮ ವಿಷ್ಣು ಶಿವ ಏದೇ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಕಾಲು ಮುಗಿಬೇಕು ಅನ್ಕೊಂಡಿದ್ದಿ ಅವ್ವ, ಅವ್ವ ನಿನ್ನ ಇಲ್ಲಿ 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 ಇಟ್ಕೊಂಡಿದ್ದಿ. ಆದ್ರೆ ನೀನು ನನ್ನ ಕಾಲು ಕಸಕ್ಕಿಂತ ಕಡೆಯಾಗಿ ನೋಡ್ಬಿಟ್ಟು ಕಸದ ತೊಟ್ಟಿಗೆ ಹಾಕ್ಬಿಟ್ಟೆ. ನೀನು ನನಗೆ ಬೇಡ, ಬಟ್ ಉದಯರಂಗ ಬಸ್ ಹೋಗು. ಆಮೇಲೆ ಪುಟ್ಮೇಲೆ ನೀನು ಬೇಡ, ನೀನು ಹೋಗು, ಹೋಗಿ ಪಾಂಡಿಪುರಕ್ಕೆ ಹೋಗಿ ಸಂಚರಿ ಗಾರ್ಡನ್ ನೋಡ್ಕೊಂಡು ಹೋಗು. ನೀನು ಹೋಗು. ಅನಾಥ ಮಗುವಾದೆ ನಾನು, ಅಪ್ಪನೋ ಅಮ್ಮನೋ ಇಲ್ಲ, ಅಣ್ಣನೋ ತಮ್ಮನೋ ಇಲ್ಲ. ಇದೇನವ ಬತ್ತರ ಇತ್ತು ಸೊಪ್ಪು ಬೇಯಿಸಿ ಹಾಕೋದು ಬಿಟ್ಬಿಟ್ಟು ಸೊಸಗ ಸಿಂಗಾರ ಮಾಡ್ಕೊಂಡು ಕೂತಿದೆ. ಲೇ ಮೂದೇವಿ, ನಾನು ಅಡಿಗೆನಾರ ಮಾಡ್ತೀನಿ, ಇಲ್ಲ ನನ್ನ ಸೊಸೆನ ಶೃಂಗಾರನಾರು ಮಾಡ್ತೀನಿ. ಅದನ್ನ ಕೇಳಕ್ ನೀನೇ ಅರ್ಲ? ನಾನು ಅವಳು ಗಂಡ, ನಾ ಇನ್ನೂ ಬದುಕಿನಿ. ಅವೇನೇ ಮಾಡ್ಬೇಕು ಅವ್ರು ನನ್ನನ್ನು ಕೇಳ್ಕೊಂಡೇ ಮಾಡಬೇಕು. ಗಂಡ ಅಂತೆ ಗಂಡ, ನೀನ್ ಪಿಂಡ. ಮಾತಾಡದೆ ಇಲ್ಲಿಂದ ಹೋಯ್ತಾ ಇರ್ಬೇಕು. ಪುಟ್ಮಲ್ಲಿ ಅವರೇ, ಪುಟ್ಮಲ್ಲಿ ಅವರೇ,
ಪುಟ್ಮಲ್ಲಿ ಅವರೇ ಇಷ್ಟೊಂದು ರೆಡಿ ಆಗ್ಬಿಟ್ಟಿದ್ರಾ? ಗೌಡ್ರ ಜೊತೆ ಹೊರಗಡೆ ಹೋಗ್ತಿದ್ದೀರಾ? ಲೇ ನಾಲಾಯ್ಕೋ, ಅವಳು ಹೋಗ್ತಾ ಇರೋದು ಈ ದನಕಾಯನ್ ಜೊತೆ ಅಲ್ಲ, ಅವಳು ಬಾವಿ ಗಂಡನ್ ಜೊತೆ. ಇನ್ನೊಂದ್ಸತ ಬಾವಿ ಗಿವಿ ಅಂದ್ರೆ ಬಾವಿ ಕರ್ಕೊಂಡು ಹೋಗ್ತಾ ಇಳ್ಬಿಡ್ತೀನಿ. ನಮ್ಮನ್ನ ಬಾವಿಗೆ ತಳ್ಳೋವರೆಗೂ ನಾನೇನು ಕಾಫಿ ಕುಡಿತಿರ್ತೀನ? ನಿನ್ನ ಯಾವ್ದಾದ್ರು ನಾಯಿ ಬಾಯಿ ಕೊಡ್ತೀನಿ. ಆಂಟಿ, ಗೌಡ್ರು ಇನ್ನೂ ಬದುಕಿರುವಾಗಲೇ ನೀವು ಪುಟ್ಟಮಲ್ಲಿ ಅವ್ರಿಗೆ ಇನ್ನೊಂದು ಮದುವೆ ಮಾಡೋದು ಅಷ್ಟು ಸರಿ ಅನಿಸ್ತಿಲ್ಲ. ಅಣ್ಣಪ್ಪನವ್ರೆ, ನಾನು ಸಾಯಕ್ಕಿಂತ ಮೊದಲು ನನ್ನ ಪರವಾಗಿ ಒಂದೊಳ್ಳೆ ಮಾತಾಡ್ಬಿಟ್ರಲ್ಲ, ಇವತ್ತು ನಾನು ನಿಮ್ಮನ್ನ ಮೆಚ್ಚಿದೆ. ಆಂಟಿ, ಅಟ್ಲೀಸ್ಟ್ ಗೌಡ್ರು ಸಾಯೋ ತನಕನಾದ್ರೂ ಕಾಯ್ಬೋದಿತ್ತಲ್ವಾ? ಅಣ್ಣಪ್ಪನವ್ರೆ, ಉಣ್ಣಕ್ಕಿಕ್ಕಲ್ಲ ಅನ್ನೋರನ್ನ ನೋಡಿನಿ. ನೀವು ನೋಡಿದ್ರೆ ತಟ್ಟ ಕೊಟ್ಬಿಟ್ಟು ಅದ್ರೊಳಗೆ ಅನ್ನ ಇಕ್ಬಿಟ್ಟು ಇನ್ನೇನು ಅನ್ನುವ ಬಾಯಿಗಿಡಬೇಕು, ಅನ್ನ ತಟ್ಟ ಎರಡೂ ಕಿತ್ಕೊಂಡಾಗ ಮಾಡ್ಬಿಟ್ರಿ. ಪುಟ್ಟಮಲ್ಲಿ ಅವರೇ, ನೀವಾದ್ರೂ ಸ್ವಲ್ಪ ದಿನ ಕಾಯ್ದಿದ್ರೆ ನಾನೇನಾದ್ರೂ ನಿಮ್ಮ ಜೀವನದ ದಾರಿ ಮಾಡ್ತಿದ್ದೆ. ತಪ್ಪು ತಿಳ್ಕೊಬೇಡಿ ಗೌಡ್ರೆ, ಮದ್ವೆನ ಹೇಗೆ ನಿಲ್ಸೋದು ಅಂತ ಪ್ಲಾನ್ ಮಾಡ್ತಾ ಇದ್ದೆ, ಅರ್ಥ ಮಾಡ್ಕೊಳ್ಳಿ. ಹಂಗಂದರೆ ಏನೋ ಮಾಡಿ ಒಟ್ಟಿನಲ್ಲಿ ನನ್ನಿಂದ ಪುಟ್ಮಲ್ಲಿ ದೂರ ಆಗದಿದ್ರೆ ಅಷ್ಟೇ ಸಾಕು. ನೀವು ಹೇಳಿ ಪುಟ್ಟಮಲ್ಲಿ ಅವರೇ. ಚಂದನವ್ರೆ, ನಾನು ಏನು ಹೇಳಲ್ಲ ನೀ. ನಮ್ಮ ಅತ್ತೆ ಒಂದು ಡಿಸ್ಕಷನ್ನೇ ನನ್ನ ಡಿಸ್ಕಷನ್. ಪುಟ್ಟಮಲ್ಲಿ ಅವರೇ, ಅದು ಡಿಸ್ಕಷನ್ ಅಲ್ಲ, ಡಿಸಿಷನ್. ಹೇಳಿದ್ರೆ ಚಾಡ ಅದೇ. ಅಣ್ಣಪ್ಪನವ್ರೆ, ನನ್ನ ಜೀವನ ಸರಿ ಮಾಡಿ ಅಂದ್ರೆ ಅವಳು ಕಿತ್ತೋದು ಇಂಗ್ಲೀಷ್ ಸರಿ ಮಾಡ್ತಾ ಇದಾರೆ. ಬನ್ನಿ ಬನ್ನಿ ಅಳಿಯಂದ್ರೆ. ಅಳಿಯಂದ್ರೆ, ಆ ನಾಲಾಯ್ಕಳ್ನ ಏನ್ ನೋಡ್ತೀರಾ? ಮೊದ್ಲು ನೀವು ಕುಡಿಯಕ್ಕೆ ಏನ್ ತಗೋತೀರಾ ಅದನ್ನ ಹೇಳಿ. ವಿಷ ತಕೊಂಡ್ರೆ ಅಂತ ಕೊಟ್ಬಿಡು. ಅದನ್ನ ನಿನಗ್ ಕೊಡ್ತೀನಿ. ಲೇ ದನಕವನೆ, ನೀನ್ ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಒತ್ತ ಆಚೆಗೆ ಹಾಕ್ಬಿಡ್ತೀನಿ. ಆಮೇಲೆ ಪುಟ್ಮಲ್ಲಿ ಅಳಿಯಂದ್ರಿಗೆ ಕುಡಿಯಕ್ಕೆ ಜ್ಯೂಸ್ ತಗೊಂಡು